ಸ್ನೇಹಿತರೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರಲ್ಲ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನೊಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಸುಮ್ಮನೆ ಕೂತಿದ್ದಾಳೆ ಅಂತ ನೋಡ್ತಿದ್ದೀರಾ? ನಮ್ಮ ಮನೆಯವ್ರಿಗೆ ಪಕ್ರ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ಬರ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಕಬಡ್ಡಿ ಆಡೋಣ. ಕಬಡ್ಡಿನ ತಿನ್ನಲ್ಲ. ಯಾಕೆ? ಮತ್ತೆ ನಾನು ಮನುಷ್ಯ ತಾನೆ, ನನಗೂ ನುಂಗು ಅಂತ ಹಾಕತ್ತಾನೆ. ಕುತ್ಕೊಂಡು ಮಾತಾಡಂಗಿದ್ರ ಮಾತಾಡು, ಇಲ್ಲಾಂದ್ರೆ ಎದ್ದು ಹೋಗ. ಇರ್ಬೇಕ ಬೇಡ? ಏನು ಎಲ್ಲದ ಕಾಮಿಡಿ ಅಲ್ಲ. ಎಲ್ಲದ ಕಾಮಿಡಿ ಅಲ್ಲ. ಏನು ಕಾಮಿಡಿ? ಎಂತ ನೋವು ಗೊತ್ತ ನಿಂದ? ಏನಾತ? ಹಿಂಗೆ ಹೊಡೆದದ್ದು ನೋವಾತ. ಚೂಟಿದ ಈ ಬೆಳಗ್ಗೆ ನೀನು? ಬೆಳಗ್ಗೆ ಇಲ್ಲಿ ಚೂಟಿದ್ ನಾನು. ನಿನಗ ನಿನ್ನ ಮನಸ್ಸಾಗ ಏನೈತೆ ಅದನ್ನಾರ ಹೇಳ್ಬಿಡು. ಹೋಳಿಗೆ ಮಾಡಿಡ ಎಲ್ಲ ಸರಿ ಆಗತ್ತೆ. ಹೋಳಿಗೆ ಮಾಡಿ ಪಟ್ಟನ ಮಾಡು, ಒಂದು ಹೋಳಿಗೆ ಮಾಡಿ. ಹೋಳಿಗೆ ಮಾಡಿ ನಡಿ. ಹೋಳಿಗೆ ಮಾಡಿ ನಡಿ. ನಡಿ ಹೋಳಿಗೆ ಮಾಡ. ಬಿಡ್ತಾನೆ ನೋಡಿ ಬೆನ್ನಿಗೆ ದಾಮು. ಏಯ್ ಇಲ್ಲೇನಾಗ್ತೈತೆ ನೋಡಿ. ಅಲ್ಲ ಒಂದು ಫೋನ್ ಕೊಟ್ಕೊಂಡು ಅದಕ್ಕೆ ಮಕ್ಕ ಬತ್ತ ಓಡವ್ರಾಣಿ ಅಲ್ಲೇ ಆ ಫೋನ್ ಇಟ್ಟಿದ್ದೆ. ಹತ್ತಿರೋ ಥರ ನಾಟಕ ಮಾಡಿ ಏನೇನೋ ದೊಡ್ಡ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವ್ರು ಅದು ಮೊಬೈಲ್ ಇಟ್ಟಿರೋದನ್ನು ನೋಡೇ ಬಿಟ್ರು. ಸೊ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಅದೇ ನೋಡೋಣ ನೆಕ್ಸ್ಟ್ ಟೈಮ್ ಅಂಥೇಳಿ. ಸ್ನೇಹಿತರೆ ಎಲ್ಲರದ್ದು ಊಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಬಂದುಬಿಟ್ಟು ಆಲ್ರೆಡಿ 2:15 ಆಗಿದೆ. ನೆಕ್ಸ್ಟು ನಂದು 10 ರೂಪೀಸ್ ಇಯರಿಂಗ್ಸ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು, ಇಷ್ಟದಿಂದ ಇದೆ ಕಲೆಕ್ಷನ್ಸು. ಬಟ್ ನನಗೆ ಜಾಸ್ತಿ ಯಾವುದು ಇಷ್ಟ ಆಗಲ್ಲ. ಇದು ಪರ್ಲಿರುವಂಥ ಒಂದು ಇಯರಿಂಗ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ನೋಡ್ಬೋದು, ರೆಗ್ಯುಲರ್ ನನ್ನ ವಿಡಿಯೋನ ವಾಚ್ ಮಾಡೋರಿಗೆ ಗೊತ್ತಿರುತ್ತೆ. ಸೊ ನಾನು ರೆಗ್ಯುಲರಾಗಿ ಇದೇ ಒಂದು ಇಯರಿಂಗ್ ಹಾಕೋದು. ಬಟ್ ಕಂಡಾಗ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ. ಸೊ ನನಗೂ ಇಷ್ಟ ಆಗುತ್ತೆ ಅಂತ ಬಿಟ್ಟು ತೊಗೊಂಡಿದ್ದು. ಬರೀ 10 ರೂಪೀಸ್ ಅಷ್ಟೇ. ಸೊ ಇದು ಕಲೆಕ್ಷನ್ಸು. ಸೊ ಇವತ್ತು ಯಾವ್ಯಾವ್ದು ಇದೆ ನನ್ನ ಹತ್ರ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಇದರಲ್ಲೆಲ್ಲ ಇರೋದು 10 ರೂಪೀಸ್ ಅಲ್ಲ. ಬಟ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಜಸ್ಟ್ 10 ರೂಪೀಸ್ದು ಇಯರಿಂಗ್ಸ್ ಮಾತ್ರ ಶೇರ್ ಮಾಡ್ಕೋತೀನಿ. ಮಿಕ್ಕಿರೋದೆಲ್ಲ ಇದೆ 30 ರೂಪೀಸ್ದು ಆ ಥರದ್ದೆಲ್ಲ ಇಯರಿಂಗ್ಸ್ ಇದೆ. ಬಟ್ ಇವತ್ತು 10 ರೂಪೀಸ್ ಮಾತ್ರ. ಸೊ ಇದು ನೋಡಿ, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ಬಂದು ಗೋಲ್ಡ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಸ್ಟೋನ್ಗಳಿದೆ. ಇದು ಕೂಡ ಅಷ್ಟೇ, ಇದು ಸ್ವಲ್ಪ ಡಿಸೈನ್ ಇದೆ, ಸ್ವಲ್ಪ ಡಿಸೈನ್ ಥರ ಕಾಣಿಸುತ್ತೆ. ಬಟ್ ಇದು ರೌಂಡ್ ಶೇಪಲ್ಲಿದೆ. ಹಾಗೆ ಸ್ನೇಹಿತರೆ ಇದು ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಸಖತ್ ಚೆನ್ನಾಗಿರುತ್ತೆ. ಸೊ ಇದು ಹಾರ್ಟ್ ಶೇಪು ಮತ್ತು ಈ ಥರ ಸ್ಕ್ವೇರ್ ಶೇಪಲ್ಲೇ ಇರುತ್ತೆ. ಸೊ ಇದು ಕೂಡ ಅಷ್ಟೇ, ಮಧ್ಯದಲ್ಲಿ ಒಂದು ದೊಡ್ಡ ಪರ್ಲ್ ಕೊಟ್ಟಿದ್ದಾರೆ. ಸುತ್ತ ಇದೇನು ಪರ್ಲ್ ಅಲ್ಲ, ಜಸ್ಟ್ ಹಾಗೆ ಒಂದು ಸಿಲ್ವರ್ ಕಲರಲ್ಲಿ ಕೋಟಿಂಗ್ ಇದೆ ಅಷ್ಟೇ. ಇದು ಕಲರ್ ವೈಸ್ ಸಿಗುತ್ತೆ. ಸೊ ನಿಮ್ಗೆ ಯಾವ್ಯಾವ್ದು ಕಲರ್ ಇಷ್ಟ ಆಗುತ್ತೋ ಸೊ ಆ ಥರದ್ದೆಲ್ಲ ಕಲರ್ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಪರ್ಪಲ್ಲು. ಸೊ ಇದು ಬಂದುಬಿಟ್ಟು ಬ್ಲೂ, ಇದು ಬಂದುಬಿಟ್ಟು ಸ್ಕೈ ಬ್ಲೂ, ಇದು ಗ್ರೀನ್ ಹಾರ್ಟ್ ಶೇಪ್ ಗ್ರೀನು, ಇದು ಬಂದುಬಿಟ್ಟು ಪಿಂಕ್.
ಸೊ ನೋಡ್ತಿರ್ಬೋದು ನನ್ನ ಹತ್ರ ಒಂದು 5 ಕಲರ್ಸ್ ಇದೆ. ಸೊ ಚೆನ್ನಾಗಿರುತ್ತೆ, ಅಂದರೆ ಯಾವ್ದಾವ್ದು ಡ್ರೆಸ್ ವೇರ್ ಮಾಡ್ತೀವಲ್ವ, ಸೊ ಆ ಡ್ರೆಸ್ಸಿಗೆ ಆ ಥರದ್ದನ್ನು ಹಾಕ್ಕೋಬೋದು. ಇದೆಲ್ಲ ಕಾಲೇಜ್ ಹೋಗೋ ಹುಡುಗಿರಿಗೆ, ಸ್ಕೂಲಿಗೆ ಹೋಗೋ ಹುಡುಗಿರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವೆಲ್ಲ ತುಂಬ ಕಡಿಮೆ ರೇಯರು, ಬಟ್ ಸ್ಕೂಲು ಕಾಲೇಜಿಗೆ ಹೋಗೋರೆಲ್ಲ ಏನು ಮಾಡ್ತಾರೆ ಅಂತಂದರೆ ಸೊ ಮ್ಯಾಚಿಂಗ್ ಇಯರಿಂಗ್ಸ್ನ ಇಷ್ಟಪಡ್ತಾರೆ. ಹಾಗೆ ಇದು ಒಂದು ಸೆಟ್ಟು. ಸೊ ನಾವು ಹೊರಗಡೆ ಇದರಲ್ಲಿ ಯಾವುದೇ ಒಂದು ಸೆಟ್ ತೊಗೊಂಡ್ರು ಕೂಡ ನಮಗೆ 10 ರೂಪೀಸ್ ಆಗುತ್ತೆ. ಬಟ್ ಇದು 3ಕ್ಕೂ 10 ರೂಪೀಸ್. ಸ್ಮಾಲು ಮತ್ತು ಇದು ಮೀಡಿಯಮ್, ನಾನು ಹಾಕ್ಕೊಂಡಿರೋದು ಮೀಡಿಯಮ್ಮು. ಅದು ಬಿಟ್ಟು ಇದು ಬಂದುಬಿಟ್ಟು ದೊಡ್ಡದು. ಸೊ 3 ಸೈಜಲ್ಲಿದೆ. ನಾನು ಹಿಂಗೆ ಮಧ್ಯದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, 10 ರೂಪೀಸ್ ತೋರಿಸ್ತೀನಿ. ಸೊ ನೋಡ್ತಿರ್ಬೋದು ಇಲ್ಲಿ. ಸೊ ಇದೆಲ್ಲ 10 ರೂಪೀಸ್ದು ಇಯರಿಂಗ್ಸ್ ಕಲೆಕ್ಷನ್ಸು. ಅಂದರೆ ಇದು ಒಂದು ಜೊತೆಗೆ 10 ರೂಪೀಸ್. ಇದು ಜಸ್ಟ್ ಒಂದು ಜೊತೆಗೆ 10 ರೂಪೀಸ್ ಇರುತ್ತೆ. ಬಟ್ ಇದೇನಾಗುತ್ತೆ ಅಂತಂದರೆ ನಾವು ಸ್ನಾನ ಮಾಡುವಾಗ ಸಮ್ಟೈಮ್ ನೆನಪಿರಲ್ಲ ಬಿಚ್ಚಿಡೋದಕ್ಕೆ. ಸೊ ಹಾಗೆ ಸ್ನಾನ ಮಾಡಿದೆ, ತಲೆ ಸ್ನಾನ ಮಾಡುವಾಗ ಕಂಪಲ್ಸರಿ ಬಿಚ್ಚಿಟ್ಟಿರ್ತೀನಿ. ಬಟ್ ಹಾಗೆ ಸ್ನಾನ ಮಾಡುವಾಗ ತುಂಬ ಸಾರಿ ಮರ್ತೋಗ್ತಿದ್ದೆ ನಾನು. ಅವಾಗ ಏನಾಗ್ತಿತ್ತು ಅಂದರೆ ಹಿಂದ್ಗಡೆ ಏನು ಬಟನ್ಸ್ ಇರುತ್ತಲ್ವ, ಸೊ ಅದು ನಮ್ಮ ಕೂದಲಿಗೂ ಅಥವಾ ನಮ್ಮ ಕೈ ಎತ್ತೋ ಫೇಸ್ ವಾಶ್ ಮಾಡುವಾಗಲೂ ಅದು ಕೆಳಗಡೆ ಬಿದ್ದು ಕಳೆದೋಗ್ತಿತ್ತು. ಬಟ್ ಇದು ಹಾಗಲ್ಲ, ತುಂಬಾ ಟೈಟ್ ಆಗಿದೆ. ಸೊ ತುಂಬ ಚೆನ್ನಾಗಿದೆ. ಇದನ್ನ ಹಾಕ್ಕೊಂಡಾಗಿಂದ 2 ಟೈಮ್ ತಲೆ ಸ್ನಾನ ಮಾಡಿದ್ರು ಕೂಡ ಒಂದು ಸರಿನೂ ಕೂಡ ಬಿಚ್ಚಿಟ್ಟಿಲ್ಲ. ಇದು ತಲೆ ಸ್ನಾನ ಮಾಡುವಾಗಲಾದರೂ ನಾನು ಇದನ್ನು ಬಿಚ್ಚಿಡ್ತಾ ಇದ್ದೆ, ಬಟ್ ಇದು ನಾನು ತಲೆ ಸ್ನಾನ ಮಾಡಿದ್ರೂ ಕೂಡ ಬಿಚ್ಚಿಟ್ಟಿಲ್ಲ, ಅಷ್ಟು ಚೆನ್ನಾಗಿದೆ. ಹಾಗೆ ಇದು ಯಾವುದು ಕಲರು ಕೂಡ ಹೋಗೋದಿಲ್ಲ ಸ್ನೇಹಿತರೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಇದೆಲ್ಲ ನನ್ನ ಕಲೆಕ್ಷನ್ಸ್ನ ಎಲ್ಲಿ ತೊಗೊಂಡೆ ಅಂತಂದರೆ ನಾನು ಸಂಡೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸಂಡೇ ಹೋಗ್ತೀನಿ, ಸೊ ಅಲ್ಲಿ ನಾನು ನಿಮಗೆ ಇದನ್ನು ಶೇರ್ ಮಾಡ್ಕೋತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಸಖತ್ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಹೊರಗಡೆ ಶಾಪಲ್ಲಿ ಹೋದರೆ ಇದು ಒಂದು ಜೊತೆಗೇ 10 ರೂಪಿ ತೊಗೋತಾರೆ. ನೋಡಿದ್ದೆ 10 ರೂಪಿಗೆ 3 ಜೊತೆ ಬಂದಿದೆ. ಬಟ್ ಪ್ರತಿಯೊಂದು ಕೂಡ ಅಷ್ಟೇ, ಹಿಂದ್ಗಡೆ ಏನು ಬಟನ್ ಇದೆ ಅದು ತುಂಬಾ ಟೈಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ವರ್ತ್ ಅಂತ ಅನಿಸುತ್ತು. ನನ್ನ ಹತ್ರ ಈಗ 2, 4, 6, 8 ಅಂದರೆ 7, 3, 10 ಜೊತೆ ಇದೆ ನನ್ನ ಹತ್ರ ಇಯರಿಂಗ್ಸು. ಸೊ 10 ರೂಪೀಸ್ದೆ. ರಫ್ಯೂಸ್ ಮಾಡ್ಬೋದು. ರಫ್ಯೂಸ್ಗಂತೂ ಸಖತ್ತಾಗಿದೆ. ಅದ್ರ ಜೊತೆ ಇದೊಂದು ಇಯರಿಂಗ್ಸ್ನ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಇದು ಬಂದುಬಿಟ್ಟು 30 ರೂಪೀಸ್ದು ಇಯರಿಂಗ್ಸು. ಸೊ ಈ ಥರ ಇದೆ. ಇದು ಕೂಡ ಅಷ್ಟೇ ರಫ್ಯೂಸ್ ಮಾಡ್ಬೋದು. ಒಂದು ಸ್ವಲ್ಪನೂ ಕೂಡ ಕಲರ್ ಎಲ್ಲೂ ಡಿಮ್ ಆಗಲ್ಲ. ನೀವು ಎಷ್ಟು ದಿನ ಯೂಸ್ ಮಾಡ್ತೀರೋ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ನಿಮಗೆ ಬೇಜಾರಾಗಿ ಹೊಸಾಕ್ಬೇಕಷ್ಟೇ. ಸೊ ಅಲ್ಲಿ ತನಕ ಅಂತೂ ಇದು ಹಾಳಾಗಲ್ಲ. ಹಾಗೆ ಇದು ಒನ್ ಆಫ್ ದ ಮೈ ಫೇವ್ರೆಟ್ ಇಯರಿಂಗ್ಸು. ಇದನ್ನು ತುಂಬ ಸಾರಿ ನಾನು ವೇರ್ ಮಾಡಿದ್ದೀನಿ. ತುಂಬ ಸಾರಿ ಅಂದರೆ ತುಂಬ ಸಾರಿ ವೇರ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ಎಲ್ಲೂ ಕಲರ್ ಕೂಡ ಒಂದು ಸ್ವಲ್ಪನೂ ಡಿಮ್ ಆಗಿಲ್ಲ. ಸೊ ಶೈನಿಂಗು ಕೂಡ ಒಂದು ಚೂರು ಹೋಗಿಲ್ಲ, ಅಷ್ಟು ಚೆನ್ನಾಗಿದೆ. ಇದು ನನ್ನ ಫೇವ್ರೆಟ್ ಇಯರಿಂಗ್ಸು. ಹಾಗೆ ಸ್ನೇಹಿತರೆ, ನಿನ್ನೆ ಈವ್ನಿಂಗು ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಅಂದರೆ ಆ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಂತ ಏನು ಮಾಡ್ತಿರ್ಲಿಲ್ಲ, ಓಪನ್ ಹೌಸ್ ಕರೀತಾಯಿದ್ರು. ಟೆಸ್ಟು ಮತ್ತು ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ 1 ಡೇ ಸ್ಯಾಟರ್ಡೆ ಓಪನ್ ಹೌಸ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇರ್ತಿತ್ತು. 8 ಗಂಟೆಯಿಂದ 11:30ವರೆಗೂ ಓಪನ್ ಹೌಸ್. ಅಂದರೆ ಅವ್ರದ್ದು ವ್ಯಾಲ್ಯುವೇಷನ್ ಮಾಡಿ ಮಕ್ಕಳದ್ದು ಟೆಸ್ಟು ಎಕ್ಸಾಮ್ಸ್ ಎಲ್ಲ ಬರೆದಿರ್ತಾರಲ್ವ, ಸೊ ಅದನ್ನು ವ್ಯಾಲ್ಯುವೇಷನ್ ಮಾಡಿಕೊಂಡು ಅದರದ್ದು ರಿಸಲ್ಟ್ ಹೇಳೋದಕ್ಕೆ ಒಂದಿನ ನಮ್ಮನ್ನು ಓಪನ್ ಹೌಸ್ ಅಂತ ಕರೀತಾಯಿದ್ರು. ಒಟ್ಟಾರೆ ಎಲ್ಲ ಪೇರೆಂಟ್ಸ್ನು ಸೇರಿಬಿಟ್ಟು ಒಂದು ಮೀಟಿಂಗನ್ನು ಕೂಡ ಆ ಸ್ಕೂಲಲ್ಲಿ ಇದುವರೆಗೂ ಮಾಡಿಲ್ಲ. ಬಟ್ ನಿನ್ನೆ ಪೇರೆಂಟ್ಸ್ ಮೀಟಿಂಗ್ ಕರೆದಿದ್ರು. ಪೇರೆಂಟ್ಸ್ ಮೀಟಿಂಗ್ ಕರೆದಿದ್ದು ನನಗೆ ತುಂಬಾ ಆಶ್ಚರ್ಯ ಆಯಿತು. ಯಾಕೆ ಅಂತ ಹೇಳ್ತೀನಿ. ಒಂದು ಪೇರೆಂಟ್ಸ್ ಮೀಟಿಂಗ್ ಕರೆದಿದ್ದ ಟೈಮಿಂಗ್ಸ್ ಬಂದುಬಿಟ್ಟು ಸಂಜೆ 6 ಗಂಟೆಗೆ ಕರೆದಿದ್ರು. ಇದೇನಪ್ಪ ಸಂಜೆ 6 ಗಂಟೆಗೆ ಕರೆದಿದ್ದಾರೆ. ನಾನು ಇಲ್ಲಿ ಯಾವಾಗಲೂ ಯಾವ ಸ್ಕೂಲಲ್ಲೂ ಸಂಜೆ 6 ಗಂಟೆ ಪೇರೆಂಟ್ಸ್ ಮೀಟಿಂಗ್ ಅಂತ ಹೋಗೇ ಇಲ್ಲ. ಇದೇನಿದು ಸಂಜೆ 6 ಗಂಟೆಗೆ ಕರೆದಿದ್ದಾರಲ್ಲ, ಸೊ ಓಕೆ ನೋಡೋಣ ಏನು. ಪೇರೆಂಟ್ಸ್ ಮೀಟಿಂಗ್ ನಾನು ಯಾವುದೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ನನ್ನ ಫಸ್ಟ್ ಪೇರೆಂಟ್ಸ್ ಮೀಟಿಂಗಿಂದ ನಾನು ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ
ನಾವು ಯಾವುದೇ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸಿಲ್ಲ. ನನ್ನ ಮಗನ ಫಸ್ಟ್ ಪೇರೆಂಟ್ಸ್ ಮೀಟಿಂಗ್ನ ನಾನು ಅಟೆಂಡ್ ಮಾಡಿದ್ದು ಪ್ಲೇ ಗ್ರೂಪಲ್ಲಿ ಇದ್ದಾಗ ನಾನು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿದ್ದು. ಸೊ ಅಲ್ಲಿ ನನಗೆ ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಮಕ್ಕಳಿಗೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಅವ್ರು ಹೊಡೆದ್ರೆ ಹೇಗಿರ್ತಾರೆ, ಹೊಡಿಲ್ಲ ಅಂದರೆ ಹೇಗಿರ್ತಾರೆ, ನಾವು ಮಕ್ಕಳನ್ನ ಹೇಗೆ ಮೇಂಟೈನ್ ಮಾಡಬೇಕು, ಪ್ರತಿಯೊಂದನ್ನು ನನಗೆ ಆ ಮೀಟಿಂಗಲ್ಲಿ ತಿಳಿಸಿ ಕೊಟ್ಟಿದ್ದು. ಸೊ ನನಗೆ ತುಂಬಾ ಯೂಸ್ಫುಲ್ ಅಂತ ಅನಿಸಿತು. ಅಲ್ಲಿಂದ ಯಾವುದೇ ಸ್ಕೂಲಲ್ಲಾಗಿರಲಿ, ಅಂದರೆ ನನ್ನ ಮಗ ನನ್ನ ಮಗಳು ಅವರಿಬ್ಬರದಲ್ಲಿ ಯಾರದೇ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಕರೆದ್ರೂ ಕೂಡ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಏನಾದರೂ ಒಂದು ಯೂಸ್ಫುಲ್ ಒಂದು 10 ಹೇಳಿದ್ದಾರೆ ಅಂದರೆ ಅದರಲ್ಲಿ ನಮ್ಗೆ ಒಂದಾದರೂ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ನಿನ್ನೆ 6 ಗಂಟೆ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹೋದ ತಕ್ಷಣ ನನಗೆ ಅಲ್ಲೊಂದು ಆಶ್ಚರ್ಯ ಕಾದಿತ್ತು. ಮೊದಲಿಗೆ ನನಗೆ ಆಶ್ಚರ್ಯ, ಇದೇನಪ್ಪ 6 ಗಂಟೆಗೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ ತಕ್ಷಣ ಇನ್ನೂ ಒಂದು ಆಶ್ಚರ್ಯ ನನಗೆ. ಏನು ಅಂತ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಒಂದು 5 ಹುಡುಗರ ಹೆಸರು ತೊಗೊಂಡಿದ್ದಾರೆ. ಸೊ 5 ಹುಡುಗರ ಹೆಸರು ಮೇಲೆ ಅವ್ರವ್ರ ಪೇರೆಂಟ್ಸ್ನ ಕರೆಸಿದ್ದಾರೆ. ಅಪ್ಪಾಜಿ ಅಮ್ಮ ಯಾರಾದರೂ ಆಗಿರಲಿ ಒಂದು 5 ಜನ ಪೇರೆಂಟ್ಸ್ನ ಅವರು ಕರೆಸಿದ್ದಾರೆ. ಅದರಲ್ಲಿ ನನ್ನ ಮಗನ ಹೆಸರು ಕೂಡ ಇತ್ತು. ಸೊ ಹಾಗಾಗಿ ನಾನು ಕೂಡ ಹೋಗಿದ್ದೆ. ಸೊ ಪರ್ಸ್ನಲಿ ಟೀಚರಿಗೆ ಕಾಲ್ ಮಾಡಿ ಕರೆದಿದ್ರು. ಓಕೆ, ಪೇರೆಂಟ್ಸ್ ಮೀಟಿಂಗ್ ಇದೆ, ಸಂಜೆ 6 ಗಂಟೆಗೆ ಬನ್ನಿ ಅಂತ ಹೇಳಿ ಹೋದೆ. ಆದರೆ ನನಗೆ ಅಲ್ಲಿ ಹೋದ ತಕ್ಷಣ ನನಗೆ ಒಂದು ಭಯ ಸ್ಟಾರ್ಟ್ ಆಯಿತು. ಏನು ಅಂತಂದರೆ ಇದೇನು ಕೆಲವೊಂದಿಷ್ಟು ಮಕ್ಕಳನ್ನು ತೊಗೊಂಡಿದ್ದಾರೆ, ಅಂದರೆ ಅಲ್ಲಿ ನಮಗೆ ಯಾರ್ದು ಪೇರೆಂಟ್ಸ್ದು ಅಷ್ಟು ಪರಿಚಯ ಇಲ್ಲ, ಎಲ್ಲ ಪೇರೆಂಟ್ಸ್ದು ನಮಗೆ ಪರಿಚಯ ಇಲ್ಲ. ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಒಂದು 20 ಹುಡುಗರು ಇದ್ದಾರೆ ಅಂತಂದರೆ ಅಷ್ಟು ಪೇರೆಂಟ್ಸ್ದು ನಮಗೆ ಪರಿಚಯ ಇರಲ್ಲ. ಓಪನ್ ಹೌಸ್ ಬಂದುಬಿಟ್ಟು 3-4 ತಾಸು ಇರೋದ್ರಿಂದ ಅವ್ರವ್ರಿಗೆ ಯಾವ್ಯಾವಾಗ ಅನುಕೂಲ ಆಗುತ್ತೆ ಅವಾಗೆಲ್ಲ ಬಂದು ಹೋಗ್ತಾಯಿದ್ರು. ನಮ್ಗೆ ಯಾರೂ ಪರಿಚಯ ಇರಲಿಲ್ಲ. ನಾನು ಸ್ಟಾರ್ಟಿಂಗ್ ಹೋದಾಗ ಏನು ಅಂದ್ಕೊಂಡೆ ಅಂದರೆ ಸೊ ಇಲ್ಲಿರೋರೆಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳ ಪೇರೆಂಟ್ಸೇ ಇರ್ಬೋದು ಅಂತ ಅಂದ್ಕೊಂಡೆ. ಆಮೇಲೆ ಸಿಗ್ನೇಚರ್ ಮಾಡಿಸ್ಕೊಳ್ಳಿಕ್ಕೆ ಬಂದರು. ಯಾವ್ಯಾವ ಪೇರೆಂಟ್ಸ್ ಬಂದಿದ್ದಾರೆ ಅವ್ರದ್ದು ಸಿಗ್ನೇಚರ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರು. ಆವಾಗ ಸಿಗ್ನೇಚರ್ ಮಾಡುವಾಗ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಒಂದು 5 ಹುಡುಗರ ಹೆಸರಿತ್ತು. 5 ಹುಡುಗರ ಹೆಸರಿತ್ತು. ನನಗೆ ಒಂದು ಆಶ್ಚರ್ಯ. ಸೊ ನನ್ನ ಪಕ್ಕದಲ್ಲಿ ಒಬ್ಬರು ಕೂತಿದ್ರು. ನನ್ನ ಮ್ಯಾಮ್ನ ಕೇಳೋದಕ್ಕೆ ಒಂದು ಸ್ವಲ್ಪ ಸಂಕೋಚ ಆಯಿತು. ಏನೋ ಗೊತ್ತಿಲ್ಲ, ಯಾಕೆ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನೇನು ಕೇಳೋದು ಅಂದ್ಕೊಂಡು ಪಕ್ಕದಲ್ಲಿ ಒಬ್ಬರು ಕೂತ್ಕೊಂಡಿದ್ರು. ಅವ್ರನ್ನ ಕೇಳಿದೆ, ನಿಮ್ಮ ಪಾಪು ಯಾವ ಸ್ಟ್ಯಾಂಡರ್ಡು ಅಂತ ಹೇಳ್ಬಿಟ್ಟು. ಅವ್ರ ಪಾಪು ಫಸ್ಟ್ ಸ್ಟ್ಯಾಂಡರ್ಡ್ ಅಂತೆ. ಸೊ ಇದೇನು ಒಂದು ಕ್ಲಾಸಲ್ಲಿ ಸ್ವಲ್ಪ ಹುಡುಗರನ್ನ ಪೇರೆಂಟ್ಸ್ನ ಕರೆದಿದ್ದಾರಲ್ಲ ಯಾಕೆ ಅಂತ ಕೇಳಿದೆ. ಅವರು ಕೂಡ ಅದೇ ಹೇಳಿದರು, ಇಲ್ಲ ನನಗೂ ಗೊತ್ತಿಲ್ಲ, ಇವ್ರು ಪೇರೆಂಟ್ಸ್ ಮೀಟಿಂಗ್ ಮಾಡ್ತಿರೋದು ಇದೇ ಫಸ್ಟ್ ಟೈಮು, ಹಾಗಾಗಿ ನನಗೂ ಏನೂ ಗೊತ್ತಿಲ್ಲ ಅಂತ ಹೇಳಿದರು. ಓಕೆ ಅಂದ್ಕೊಂಡು ನನಗೆ ಟೆನ್ಷನ್. 6 ಗಂಟೆಗೆ ಕರೆದಿದ್ದ ಮೀಟಿಂಗು 6:15ಗೆ ಸ್ಟಾರ್ಟ್ ಮಾಡಿದರು. ನನಗೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಏನು ಅಂತಂದರೆ ನನ್ನ ಮಗ ಓದೋದ್ರಲ್ಲಿ ಓಕೆ ಪರವಾಗಿಲ್ಲ, ಚೆನ್ನಾಗೇ ಓದ್ತಾನೆ. ಓದೋದ್ರಲ್ಲಿ ಅವನ ಬಗ್ಗೆ ಏನೂ ಕಂಪ್ಲೇಂಟ್ ನಂಗೆ ಇದುವರೆಗೂ ಬಂದಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಅಂತಲ್ಲ, ಅವನು UKGಯಿಂದ ಸ್ವಲ್ಪ ಪ್ಲೇ ಗ್ರೂಪಲ್ಲಿ ಸ್ವಲ್ಪ ಡಲ್ ಇದೆ. ಬಟ್ UKGಯಿಂದ ಹಿಡಿದು ಅವನು ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ನನಗೆ ಓದೋದ್ರಲ್ಲಿ ಕಂಪ್ಲೇಂಟ್ ಬಂದಿಲ್ಲ. ನಾನು ಹೇಳಿದೆ ಸ್ವಲ್ಪ ಪ್ಲೇ ಗ್ರೂಪಲ್ಲಿ ಸ್ವಲ್ಪ ಡಲ್ ಇದ್ದ ಅಂತ ಹೇಳಿ. ಅದೇ ಹೇಳಿದೆ, ನಾನು ಫಸ್ಟ್ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡೋವರೆಗೂ ಅವನನ್ನು ನಾನು ಹೇಗೆ ಟೀಚ್ ಮಾಡಬೇಕು ಅನ್ನೋದು ನನಗೂ ಕೂಡ ಅರಿವಿರಲಿಲ್ಲ. ಹಾಗಾಗಿ ಸ್ವಲ್ಪ UKGಯಿಂದ ಅವ್ನು ಪಿಕಪ್ ಆದ. ಸೊ UKGಯಿಂದ ನನಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಓದೋದ್ರೊಳಗೂ ನನಗೆ ಏನೂ ಕಂಪ್ಲೇಂಟ್ ಬಂದಿರಲಿಲ್ಲ. ಬಟ್ ಕಿತ್ಮೆಗಳಲ್ಲಂತೂ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಬರ್ತಾಯಿತ್ತು. ಹಾಗಾಗಿ ನಾನೇನು ಅಂದ್ಕೊಂಡೆ, ಸೊ ಇದೇನೋ ಕೆಲವು ಹುಡುಗರು ಜಗಳ ಮಾಡ್ಕೊಂಡಿದ್ದಾರೋ ಏನೋ, ಯಾರಾದರೂ ಹೊಡೆದಾಡ್ಕೊಂಡಿದ್ದಾರೋ ಏನೋ. ಸೊ ನನ್ನ ಮಗನೂ ಕೂಡ ನನ್ನ ಹತ್ರ ಏನೂ ಹೇಳಿಲ್ಲ. ಇದೇನು ಹೀಗೆ ಕರೆಸಿದಾರಲ್ಲ ಅಂತ ನನಗೆ ಭಯ ಸ್ಟಾರ್ಟ್ ಆಯಿತು. ಸೊ ಓಕೆ, ಬರೋದಂತೂ ಬಂದಿದ್ದೀನಿ. ಬಂದುಬಿಟ್ಟು ಮೀಟಿಂಗ್ ಕೇಳಿ ಹೋಗೋಣ, ಅದೇನು ಹೇಳ್ತಾರೋ, ಅದೇನು ಜಗಳ ಮಾಡ್ಕೊಂಡಿದ್ದಾನೋ ಕೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ. ಸೊ ಗಂಡು ಮಕ್ಕಳು ಅಂದರೆ ಸ್ವಲ್ಪ ಕಿತ್ಮೆಗಳು ಜಾಸ್ತಿ ಇರುತ್ತೆ. ಸೊ ಓಕೆ ಅಂದ್ಕೊಂಡು ಕುತ್ಕೊಂಡು ಮೀಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದರು. ಅವರು ಒಂದೊಂದು ಕ್ಲಾಸಿಂದ ಒಂದೊಂದು 4 ಅಥವಾ 5 ಹುಡುಗರು ಪೇರೆಂಟ್ಸ್ನ ಮಾತ್ರ ಚೂಸ್ ಮಾಡ್ಕೊಂಡಿದ್ದಾರೆ. 4ರಿಂದ 5 ಒಟ್ಟು ಟೋಟಲಾಗಿ ಒಂದು ಪ್ಲೇ ಗ್ರೂಪಿಂದ SSLC ತನಕ ಅಂದರೆ ಒಂದು 100 ಜನ ಪೇರೆಂಟ್ಸ್ನ ಅವರು ಮೀಟಿಂಗಿಗೆ ಕರೆದಿದ್ರು. ಸೊ ಕಾರಣ ಇಷ್ಟೇ. ಏನು ಅಂತಂದ್ರೆ ಅವರು ಇದುವರೆಗೂ ಒಂದು ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ಸ್ ಅಂತ ಒಂದೂ ಮಾಡಿರಲಿಲ್ಲ. ಬಟ್ ಮಾಡಿರೋದಕ್ಕೆ ಕಾರಣ ಏನು ಅಂತಂದರೆ ಒಂದು ಈ ಥರದ್ದು ಮಾಡ್ಕೊಂಡು ಹೋಗಬೇಕು ಅನ್ನೋದು. ಪೇರೆಂಟ್ಸ್ ಮೀಟಿಂಗ್ ಮಾಡೋಣ, ಯಾಕೆಂದರೆ ಸ್ಕೂಲ್ ಡೆವಲಪ್ ಆಗಬೇಕು ಅಂತಂದರೆ ಬರೀ ಟೀಚರ್ಸು ಅಥವಾ ಆ ಒಂದು ಸ್ಕೂಲ್ ನಡೆಸ್ತಾರಲ್ವ, ಸೊ ಅವ್ರ ಮೇಲೇ ಡಿಪೆಂಡ್ ಆಗೋದು ಬೇಡ. ಸೊ ಹೊರಗಡೆನೂ ತುಂಬ ಇಂಟೆಲಿಜೆಂಟ್ಸ್ ಇರ್ತಾರೆ ಪೇರೆಂಟ್ಸು ಕೂಡ. ಅವ್ರು ಓದದೇ ಇರಲಿ, ಅವ್ರ ಮೈಂಡ್ ಒಳಗೂ ಇರುತ್ತೆ. ಸೊ ನಮ್ಮ ಮಕ್ಕಳು ಇಂಥ ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಈ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ಭಾವನೆಗಳಿರುತ್ತಲ್ವ. ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಅವರು ಕರೆದಿದ್ರು. ಈ ಥರ ನಾವು ವರ್ಷದಲ್ಲಿ ಒಂದು 2-3 ಮೀಟಿಂಗ್ ಇಡ್ತೀವಿ ಅಂತಲೂ ಕೂಡ ಹೇಳಿದರು. ಅದರಲ್ಲಿ ನಮ್ಮನ್ನೇ ಯಾಕೆ ಚೂಸ್ ಮಾಡ್ಕೊಂಡಿದ್ದು ಅಂತಂದರೆ, ಸೊ ಓಕೆ ಏನಾದರೂ ಅಂದರೆ ಇವಾಗ ಓಪನ್ ಹೌಸ್ ಕರೆದಾಗ ಒಂದು
60% ಜನ ಮಿಸ್ಸಿಂಗ್ ಆಗ್ತಾ ಇದ್ರಂತೆ. ಒಂದು 40% ಜನ ರೆಗ್ಯುಲರ್ ಹೋಗಿ ಮಕ್ಕಳದ್ದು ರಿಸಲ್ಟ್ ಏನಾಗಿದೆ ಆ ಥರ ಎಲ್ಲ ನೋಡ್ತಿದ್ರಂತೆ. ಸೊ ನಾವು ಒಂದು ಟೆಸ್ಟ್ದು ರಿಸಲ್ಟ್ ಕೂಡ ನಾವು ಬಿಟ್ಟಿಲ್ಲ, ಹೋಗ್ತಿದ್ವಿ, ನೋಡ್ಕೋತಿದ್ವಿ, ಬರ್ತಾಯಿದ್ವಿ. ಸೊ ಇದನ್ನೆಲ್ಲ ಪೇರೆಂಟ್ಸು ಮಾಡಲೇಬೇಕು. ಯಾಕೆ ಅಂದರೆ ಟೀಚರ್ಸ್ ನಾವು ಮಕ್ಕಳನ್ನ ಹೋಗಿ ಬಿಡ್ತೀವಿ, ವಾಪಸ್ ಕರ್ಕೊಂಬರ್ತೀವಿ, ಇದಷ್ಟೇ ಸ್ಕೂಲ್ ಆಗಬಾರ್ದು. ನಮಗೆ ಟೀಚರ್ಸ್ ಹತ್ರ ಒಂದು ಒಳ್ಳೆ ಬಾಂಧವ್ಯ ಇರಬೇಕು. ಯಾಕೆ ಅಂದರೆ ಮಕ್ಕಳಲ್ಲಿ ಏನು ಕಿತ್ಮೆ ಮಾಡ್ತಾರೆ ಅಥವಾ ಹೇಗೆ ಓದ್ತಾರೆ, ಏನು ಚೇಂಜಸ್ ಆಗಬೇಕು, ನಾವೇನಾದರೂ ಅದಕ್ಕೆ ಪ್ರಯತ್ನ ಪಡಬೇಕಾ ಅಥವಾ ಅವ್ರಿಗೆ ಹೇಳಿದರೆ ಏನಾದರೂ ಸರಿ ಆಗುತ್ತಾ, ಪ್ರತಿಯೊಂದನ್ನು ಕೂಡ ನಾವು ಯೋಚನೆ ಮಾಡಬೇಕಲ್ವಾ ಪೇರೆಂಟ್ಸು. ಹಾಗಾಗಿ ಈ ಥರ ಓಪನ್ ಹೌಸ್ ಕರೆದಾಗ ಹೋಗಬೇಕು. ಓಪನ್ ಹೌಸ್ ಕರೆದಾಗ ಯಾರು ಅವ್ರಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಥವ್ರನ್ನ ಚೂಸ್ ಮಾಡ್ಕೊಂಡಿದ್ರು ಅಥವಾ ಯಾವ ಕಾರಣಕ್ಕೆ ಅವ್ರು ನಮ್ಮನ್ನು ಚೂಸ್ ಮಾಡ್ಕೊಂಡಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಓಕೆ, ಒಟ್ಟು ಚೂಸ್ ಅಂತೂ ಮಾಡ್ಕೊಂಡಿದ್ರು, ಇಂಥ ಕ್ಲಾಸಿಂದ ಇಷ್ಟು ಜನ ಅಂತ ಚೂಸ್ ಮಾಡ್ಕೊಂಡಿದ್ರು. ಅಲ್ಲಿ ಹೋದಾಗ ಕೇಳಿದರು. ಸೊ ಅಂದರೆ ಈ ಥರ ಓಪನ್ ಹೌಸಿಗೆ ತುಂಬ ಜನ ಬರ್ತಾಯಿಲ್ಲ, ಏನು ಮಾಡಬೇಕು, ಒಂದು 60% ಜನ ಬರ್ತಾಯಿಲ್ಲ, ಒಂದು 40% ಪೇರೆಂಟ್ಸ್ ಮಾತ್ರ ಬರ್ತಾ ಇದ್ದಾರೆ ಅಂತ ಹೇಳಿದರು. ಅವ್ರವ್ರ ಅನಿಸಿಕೆ ಅವ್ರವ್ರು ಹೇಳಿದರು. ಸೊ ಏನು ಅಂತಂದರೆ ಓಪನ್ ಹೌಸ್ ಇದ್ದಾಗ ಇವರು ಸ್ಕೂಲ್ ರಜೆ ಕೊಡ್ತಾರೆ. ಸೊ ಬಟ್ ಸ್ಕೂಲ್ ರಜೆ ಕೊಡಬಾರ್ದು. ಸ್ಕೂಲ್ ಇತ್ತು ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಬಿಡೋದಕ್ಕೆ ಅಂತನಾದರೂ ಪೇರೆಂಟ್ಸ್ ಬಂದೇ ಬರ್ತಾರೆ. ಸೊ ಅಂಥ ಮೂಮೆಂಟಲ್ಲಿ ಅವ್ರಿಗೆ ರಿಸಲ್ಟನ್ನು ತಿಳಿಸ್ಬೋದು ಅನ್ನೋದು ಒಂದು. ಆಮೇಲೆ ಇನ್ನೂ ಒಂದು ಚರ್ಚೆ ಕೂಡ ಆಯಿತು. ಒಂದು ಮಕ್ಕಳನ್ನ ಹೊಡಿಬೇಕು ಅಂತ ಕೆಲವೊಂದಿಷ್ಟು ಜನ ಚರ್ಚೆ ಮಾಡಿದರು, ಹೊಡಿಲೇಬಾರ್ದು ಅಂತ ಕೆಲವೊಂದಿಷ್ಟು ಜನ ಚರ್ಚೆ ಮಾಡಿದರು. ಸೊ ನನ್ನ ಅನಿಸಿಕೆ ಏನು ಅಂತಂದರೆ, ಎಲ್ಲಿ ಶಿಕ್ಷೆ ಇರುತ್ತೋ ಅಲ್ಲಿ ಒಂದು ಒಳ್ಳೆ ಶಿಕ್ಷಣ ಇರುತ್ತೆ. ಹೊಡಿಬೇಕು, ಮಕ್ಕಳಿಗೆ ಏಟಾಗಬೇಕು, ಬಟ್ ಏನು ಗಾಯ ಆಗಬಾರ್ದು. ಸೊ ಆ ಥರ ಶಿಕ್ಷೆ ಕೊಡೋದು ಉತ್ತಮ. ಎಲ್ಲ ಹೊಡಿಲೇ ಇಲ್ಲ ಅಂದರೆ ಮಕ್ಕಳನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅದು ಒಂದು ಸ್ವಲ್ಪ ಚರ್ಚೆ ನಡೀತು. ಹಾಗೆ ಅದು ಇದು ಒಂದು ಸ್ವಲ್ಪ ಸ್ಕೂಲ್ ಬಗ್ಗೆನೇ ಚರ್ಚೆ ಮಾಡಿದರು. ಸೊ ನನಗೂ ಕೂಡ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಆಮೇಲೆ ಮ್ಯಾಮ್ ಹತ್ರ ಮಾತಾಡಿ ಬಂದೆ. ಸೊ ನಾನು ಅವಾಗ ಹೋಗ್ತಾ ಇರ್ತೀನಿ ಮ್ಯಾಮ್ ಹತ್ರ, ಬಟ್ ಪದೇ ಹೋಗಿ ಅವ್ರಿಗೆ ಹಿಂಸೆ ಕೊಡೋದು ಸರಿಯಲ್ಲ. ಇವನು ಸ್ವಲ್ಪ ನನಗೆ ಚೇಂಜಸ್ ಕಂಡಾಗ, ಇವನಲ್ಲಿ ಸ್ವಲ್ಪ ಏನಾದರೂ ನನಗೆ ಚೇಂಜಸ್ ಕಂಡಾಗ ನಾನು ಹೋಗ್ತಿರ್ತೀನಿ, ಮ್ಯಾಮ್ ಹತ್ರ ಮಾತಾಡ್ತಿರ್ತೀನಿ. ಬಟ್ ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಹಾಕಿದ್ಮೇಲೆ ಒಂದು ಸರಿ ನಾನು ಮ್ಯಾಮ್ ಹತ್ರ ಮಾತಾಡಿರಲಿಲ್ಲ. ನಿನ್ನೆ ಮ್ಯಾಮ್ ಕೂಡ ಮಾತಾಡಿಸ್ತೀನಿ, ನಿನ್ನೆ ಮ್ಯಾಮ್ನು ಕೂಡ ಅವರು ಕೂಡ ತುಂಬಾ ಅಪ್ರಿಸಿಯೇಟ್ ಮಾಡಿದರು. ಅದು ನನಗೆ ತುಂಬ ಖುಷಿ ಆಯಿತು ನನ್ನ ಮಗನ ಬಗ್ಗೆ. ಅಂದರೆ ಹೋದ ವರ್ಷ ಎಲ್ಲ ಸಿಕ್ಕಾಪಟ್ಟೆ ಕಿತ್ಮೆ. ಯಾಕೆಂದರೆ ಹೋದ ಸರಿ CC ಕ್ಯಾಮ್ರಾ ಏನೂ ಕೂರಿಸಿರಲಿಲ್ಲ, ಬಟ್ ಈ ಸರಿ ಪ್ರತಿಯೊಂದು ಕ್ಲಾಸಿಗೂ ಕೂಡ CC ಕ್ಯಾಮ್ರಾ ಕುಂದ್ರಿಸಿದ್ದಾರೆ. ಅದು ನನ್ನ ಮಗ ಹೇಳ್ತಾನೆ, ಅಮ್ಮ ಕ್ಲಾಸಲ್ಲೆಲ್ಲ CC ಕ್ಯಾಮ್ರಾ ಕುಂದ್ರಿಸಿದ್ದಾರೆ, ಅದೆಲ್ಲ ಫಾದರ್ ನೋಡ್ತಿರ್ತಾರೆ, ನಾವೇನಾದರೂ ಚೇಷ್ಟೆ ಮಾಡಿದರೆ ಫಾದರ್ ಬಂದು ನಮಗೆ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತಾನೆ. ಸೊ ಅದು ನನಗೆ ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು. ಸೊ ಎಲ್ಲೂ ಕಿತ್ಮೆ ಮಾಡೋದಿಲ್ಲ ನನ್ನ ಮಗ ಅನ್ನೋದೊಂದು ನನಗೆ ಹೋಪ್ ಆಯಿತು. ಆಮೇಲೆ ಅದು ನೆಕ್ಸ್ಟು ಡಿಸಿಪ್ಲೈನ್ ಮ್ಯಾಮ್ ಅಂತ ಹೇಳ್ಬಿಟ್ಟು ಒಬ್ಬರನ್ನ ಇಟ್ಟಿದ್ದಾರೆ. ಸೊ ಡಿಸಿಪ್ಲೈನ್ ಮೇಂಟೈನ್ ಮಾಡೋದಕ್ಕೆ, ಮಕ್ಕಳನ್ನು ಒಂದು ಶಿಸ್ತಲ್ಲಿ ನೋಡ್ಕೊಳ್ಳೋದಕ್ಕೆ ಅಂತಲೇ ಒಬ್ಬರು ಮ್ಯಾಮ್ನ ಇಟ್ಟಿದ್ದಾರೆ. ಅದು ಕೂಡ ತುಂಬಾ ಇಷ್ಟ ಆಯಿತು. ಡಿಸಿಪ್ಲಿನ್ ಇರಬೇಕು. ಎಷ್ಟು ಡಿಸಿಪ್ಲಿನ್ ಇರುತ್ತೋ ಅಷ್ಟು ವಿದ್ಯಾರ್ಥಿಯಲ್ಲಿ ಹೋಗುತ್ತೆ ಅಂದರೆ ಸುಳ್ಳಾಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಅದು ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಅವ್ರ ಮ್ಯಾಮ್ ಹತ್ರ ಮಾತಾಡಿದೆ. ಅವ್ರ ಮ್ಯಾಮು ಕೂಡ ತುಂಬಾ ಹೊಗಳಿದ್ರು ನನ್ನ ಮಗಂಗೆ. ತುಂಬ ಖುಷಿ ಆಯಿತು, ಚೆನ್ನಾಗಿ ಓದ್ತಿದ್ದಾನೆ, ಸ್ವಲ್ಪ ತರಲೆ ಮಾಡ್ತಾಯಿದ್ದ ಹೋದ ವರ್ಷ ನಾನು ನೋಡಿದಾಗೆಲ್ಲ. ಬಟ್ ಈ ಸರಿ ತುಂಬಾ ಕಂಟ್ರೋಲ್ ಆಗಿದ್ದಾನೆ. ಆಮೇಲೆ ನನ್ನ ಪರ್ಸ್ನಲ್ ಸೆಕ್ರೆಟ್ರಿ ಕೂಡ ಅವನೇ ಅಂತ ಹೇಳಿದರು. ಯಾಕೆ ಅಂತಂದರೆ ಅಷ್ಟು ಅವನಿಗೆ ಜವಾಬ್ದಾರಿ ಕೊಟ್ಟಿದ್ದಾರಂತೆ. ಸ್ವಲ್ಪ ಸ್ಕೂಲಲ್ಲಿ ಮಕ್ಕಳ ಮ್ಯಾಮ್ ಸ್ವಲ್ಪ ಆ ಕಡೆ ಈ ಕಡೆ ಹೋದಾಗ ಸ್ವಲ್ಪ ಸ್ಕೂಲನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನನ್ನ ಮಗನಿಗೆ ಕೊಟ್ಟಿದ್ದಾರೆ. ಒಂದು ಮ್ಯಾನೇಟ್ರಿ ಥರ ಮಾಡಿದ್ದಾರೆ. ಅದು ತುಂಬ ಖುಷಿ ಆಯಿತು. ಮಕ್ಕಳಲ್ಲಿ ಆ ಥರ ಬೆಳವಣಿಗೆ ಕಂಡಾಗ ತುಂಬಾ ಖುಷಿ ಆಗುತ್ತಲ್ವ. ಸೊ ಖುಷಿ ಆಯಿತು. ಒಂದು ಪೇರೆಂಟ್ಸ್ ಮೀಟಿಂಗ್ ಹೋಗಿದ್ದು ಸ್ಟಾರ್ಟಿಂಗ್ ಎಷ್ಟು ಭಯ ಆಯಿತು, ಕೊನೆಗೆ ಬರುವಾಗ ಅಷ್ಟೇ ನನಗೆ ಖುಷಿ ಆಯಿತು. ಹಾಗೆ ಸ್ನೇಹಿತರೆ, ಇವಾಗ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.